ತರಂಗ ಎಷ್ಟು ಮಟ್ಟಕ್ಕೆ ಯಶಸ್ಸನ್ನು ಕಂಡಿತು, ಅದಕ್ಕಿಂತ ಜಾಸ್ತಿ ಇದಕ್ಕೂ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೂ ಸಿಗ್ಲಿ, ನಿರ್ಮಾಪಕರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿನೇ ತುಂಬಲಿ ಅಂತ ಹೇಳ್ತಾ, ಕ್ಯಾನ್ ಯು ಹ್ಯಾವ್ ದ ಟ್ರೈಲರ್ ಫಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ? ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ತರ ಇತ್ತು. ಪ್ರೊಡ್ಯೂಸರ್ ಆಯ್ಕೆ, ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ತರ ಆಯ್ತು ನಿಮ್ಮ ಆಯ್ಕೆ. ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ತರ ಇದೆ. ಇಟ್ ಹ್ಯಾಸ್ ಅ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕತೆ, ಒಂದು ಔಟ್ಲೈನು. ನಾನಂತೂ ಆ ಥರ ಕತೆನೇ ಕೇಳಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡ್ದೇನೋ ತಿಳ್ಕೊಂಡೆ, ಖುಷಿ ಆಯಿತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ನಿಮಗೆ ಯಾರಿಗೂ ಹೇಳಲ್ಲ. ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಿರಲಿ, ಅಭಿಮಾನಿ ಪ್ರೇಕ್ಷಕರಾಗಿರಲಿ, ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದೊಳ್ಳೆ ಸಿನಿಮಾಗೆ, ಒಂದೊಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದಿರ, ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪಿಕ್ಚರಲ್ಲಿ ನಾನು ನೋಡಿದಂಥ ಎಲ್ಲ ಕಲಾವಿದರನ್ನು ತುಂಬ ಮುದ್ದಾಗೆ, ತುಂಬ ಕ್ಯೂಟಾಗೆ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಿಯಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗೆ ಅನ್ನಿಸ್ತು ಟ್ರೈಲರ್ನ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್, ನಿಮ್ಮ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಹೀರೋಯಿನ್ ನಿಮಗೂ ಒಳ್ಳೇದಾಗಲಿ. ಈ ಪಿಕ್ಚರು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ. ನಿಮಗೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ಸೊ ಐ ವುಡ್ ಲೈಕ್ ಟು ಲೀವ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್, ಲವ್ಲಿ ಮೀಟಿಂಗ್ ಆಫ್ಟರ್